ಶಾಲೆಯಲ್ಲಿನ ಅಡುಗೆ ಸಾಮಗ್ರಿಗಳನ್ನು ಕಳ್ಳರು ಕದ್ದೊಯ್ದ ಘಟನೆ ಜಗಳೂರು ತಾಲೂಕಿನ ಹಿರೇಮಲ್ಲನಹೊಳೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶುಕ್ರವಾರ ತಡರಾತ್ರಿ ನಡೆದಿದೆ. ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಅಡುಗೆ ಕೋಣೆ ಹಾಗೂ ಸಾಮಗ್ರಿ ದಾಸ್ತಾನು ಮಾಡಿದ ಕೊಠಡಿಯ ಬೀಗ ಒಡೆದು ಒಳನುಗ್ಗಿದ ಕಳ್ಳರು ಅಡುಗೆ ಒಲೆ, 4 ಸಿಲಿಂಡರ್, ಅಡುಗೆ ಪಾತ್ರೆ ಸೇರಿದಂತೆ 1 ಕ್ವಿಂಟಾಲ್ ತೊಗರಿಬೇಳೆ, ಅಡುಗೆ ತಯಾರಿಸುವ ಸಾಮಗ್ರಿಗಳು, 1 ಮೋಟಾರ್ ಪಂಪ್ ಕದ್ದು ಪರಾರಿಯಾಗಿದ್ದಾರೆ. ಬೆಳಗ್ಗೆ ಶಿಕ್ಷಕರು ಶಾಲೆಗೆ ಬಂದು ನೋಡಿದಾಗ ಕಳ್ಳತನದ ಪ್ರಕರಣ ಬೆಳಕಿಗೆ ಬಂದಿದ್ದು, ಸ್ಥಳಕ್ಕೆ ಪಿಎಸ್ಐ ಗಾದಿಲಿಂಗಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ಸಂಬಂಧ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಾಲೆ ಹಿರೇಮಲ್ಲನಹೊಳೆಯಲ್ಲಿ ನಿನ್ನೆ ತಡರಾತ್ರಿ ಏನು ಕಳ್ಳರ ಒಂದು ತಂಡ ಬಂದು ಮುಖ್ಯ ದ್ವಾರವನ್ನ ಬಾಗಿಲು ಹೊಡೆದು ಶಾಲೆಯ ಒಳಗಡೆ ಇರ್ತಕ್ಕಂಥ ಸಿಲಿಂಡರ್ಗಳನ್ನ, ಅಡಿಗೆ ಮಾಡ್ತಕ್ಕಂಥ ಪಾತ್ರೆಗಳನ್ನ ಹಾಗೂ ಪೀಠೋಪಕರಣ ಕ್ರೀಡಾ ಉಪಕರಣಗಳನ್ನ ಕದ್ದೊಯ್ದಿದ್ದಾರೆ. ಅದೇ ರೀತಿಯಾಗಿ 4 ಸಿಲಿಂಡರ್ಗಳು ಮತ್ತೆ 1.5 ಕ್ವಿಂಟಲ್ ಬೇಳೆಯನ್ನು ಕದ್ದು ದುಷ್ಕೃತ್ಯವನ್ನು ಎಸಗಿದ್ದಾರೆ. ಈ ಕೂಡಲೇ ಆರಕ್ಷಕ ಇಲಾಖೆ ಅಧಿಕಾರಿಗಳು ಈಗಾಗಲೇ ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಹೋಗಿದ್ದಾರೆ. ಆದಷ್ಟು ಬೇಗ ಈ ಒಂದು ಆರೋಪಿಗಳನ್ನು ಬಂಧನ ಮಾಡಬೇಕು. ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿ ಆಗಿರ್ತಕ್ಕಂಥ ಘಟನೆಗೆ ಯಾರು ಕಾರಣಭೂತರಾಗಿದ್ದಾರೆ ಅವ್ರನ್ನ ಈ ಕೂಡಲೇ ಬಂಧಿಸಬೇಕು ಅಂತ ಹೇಳ್ಬಿಟ್ಟು ನಾವು ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಹೊರ ವರ್ಷಕ್ಕೆ ಮಕ್ಕಳ ಬಂದ ತಕ್ಷಣ ಕಳ್ಸಲಾಗಿದೆ ಸರ್ ಅಂತ ಹೇಳ್ತಾರೆ. ಬಂದು ನೋಡಿದಾಗ ಅಡಿಗೆ ರೂಮ್ ಅಲ್ಲಿ ಮತ್ತೆ ಸ್ಟೋರ್ ರೂಮು ಮತ್ತೆ ಸ್ಪೋರ್ಟ್ಸ್ ರೂಮ್ 3 ರೂಮ್ಗಳು ಬೀಗ ಒಳಗೆ ನೋಡಿದ್ರು. ಅದರಲ್ಲಿ ಅಡಿಗೆ ಮನೆಯಲ್ಲಿರ್ತಕ್ಕಂಥ ಸ್ಟವ್, ಸಿಲಿಂಡ್ರು, ಪಾತ್ರೆ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡಿದ್ದಾರೆ. ಮತ್ತೆ ಸ್ಟೋರ್ ರೂಮ್ ಅಲ್ಲಿ ಬೇಳೆ ಇತ್ತು, ಬೇಳೆ ಮತ್ತೆ ಸಿಲಿಂಡರ್ ಇತ್ತು, ಅವನು ಕೂಡ ತೆಗೆದುಕೊಂಡಿದ್ದಾರೆ. ಸ್ಪೋರ್ಟ್ಸ್ ರೂಮ್ ಅಲ್ಲಿ ಅವ್ರದ್ದು ಎಷ್ಟು ಬ್ಯಾಗ್ ಇತ್ತು? ಬೇಳೆ 3 ಬ್ಯಾಗ್ ಇತ್ತು. ಸಿಲಿಂಡರ್ ಎಷ್ಟು ಕಳವಾಗಿದ್ದಾವೆ? 4. ಮತ್ತೆ ಪಾತ್ರೆ ಒಂದು 8 ಪಾತ್ರೆ, ಅನ್ನ ಬಸಿದ ಒಂದು ಪಾತ್ರೆ, ಚೌಟ್ಗಳು, ಬಕೆಟ್ಗಳು, ಮಿಕ್ಸಿ, ಒಟ್ಟು ಒಂದು ಸ್ಟವ್ ದೊಡ್ಡದು ಕಬ್ಬಿಣ ಎಲ್ಲ ವಸ್ತುಗಳು ಕೂಡ, ಮತ್ತೆ ನೀರು ಎತ್ತಲಿಕ್ಕೆ ಮೋಟ್ರ್ ಕೂಡ